ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಜೋಳ ರೊಟ್ಟಿ ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ತುಂಬ ಜನ ನನಗೆ ಕೇಳ್ತಾರೆ ಜೋಳ ರೊಟ್ಟಿ ಹೇಗೆ ಮಾಡಬೇಕಂತ ಬೆಂಗಳೂರಲ್ಲಿ. ಅದಕ್ಕಂತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಅದು ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ. ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಲೋಟ ನೀರು ಹಾಕೋತೀನಿ. ನೋಡಿ, ಅಷ್ಟು ನಮಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕೋಬೇಕು. ನೋಡಿ, ಅಷ್ಟೇ ನೀರು ಹಾಕ್ಕೊಂಡು ಈ ನೀರನ್ನು ಬಿಸಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಎತ್ಕೊಂಡು ಹಿಟ್ಟಲ್ಲಿ ಹಾಕ್ತೇನೆ. ನೋಡಿ, ಈ ಹಿಟ್ಟು ಅಷ್ಟು ನಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟು ತಗೋಬೇಕು. ನೋಡಿ, ಅಷ್ಟು ಹಿಟ್ಟಲ್ಲಿ ನಾನು ನೀರನ್ನು ಬಿಸಿ ನೀರು ಅಲ್ಲಿ ಹಾಕ್ತೀನಿ. ನೋಡಿ, ಹಾಗೆ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಜಾಸ್ತಿ ಗಟ್ಟಿ ಮಾಡಬಾರ್ದು, ಜಾಸ್ತಿ ತಿಳು ಮಾಡಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನೋಡಿ, ಹಿಟ್ಟನ್ನು ಚೆನ್ನಾಗಿ ಈ ಥರ ನಾದ್ಕೊಂಡಿದ್ದೇನೆ ಗಟ್ಟಿಯಾಗಿ. ನೋಡಿ, ಗಟ್ಟಿಯಾಗಿ ನಾದ್ಕೊಂಡಿದ್ದೇನೆ. ಹಾಗೆ ಇರಬೇಕು. ಅಷ್ಟು ಹಿಟ್ಟು ತಗೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡು ಹಾಗೆ ರೋಲ್ ಮಾಡಿಕೊಂಡು ನಾನು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಹಾಗೆ ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಾಗೆ ಇಲ್ಲಿಂದ ಮಾಡ್ಬೋದು, ಲಟಾಸ್ನಲ್ಲಿಂದ ಮಾಡ್ಬೋದು. ನೋಡಿ, ಈ ಥರ ನೋಡಿ ರೊಟ್ಟಿ. ನೋಡಿ, ಎಷ್ಟು ದೊಡ್ಡ ರೊಟ್ಟಿ ಆಯಿತು ಅಂತ. ನೋಡಿ, ಗ್ಯಾಸನ್ನು ಆನ್ ಮಾಡಿಕೊಂಡು ಇವಾಗ ತವೆ ಇಡ್ತಾ ಇದ್ದೀನಿ. ನೋಡಿ, ರೊಟ್ಟಿಯನ್ನು ಹಾಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಕೈಲಿಂದ ನೀರು ಹಾಕ್ಕೋಬೋದು, ಮತ್ತು ಬಟ್ಟೆನೂ ತಗೋಬೋದು. ನಾವು ಕೈಲಿಂದ ಯೂಸ್ ಮಾಡ್ತೀವಿ. ಬಟ್ಟೆ ನೋಡಿ, ಈ ಥರ ಚೆನ್ನಾಗಿ ಫುಲ್ಲು ನೀರು ಅಪ್ಲೈ ಮಾಡಿಬಿಡಬೇಕು. ರೊಟ್ಟಿ ಮೇಲೆ ನೋಡಿ, ಚೆನ್ನಾಗಿ ಈ ಥರ ಎಲ್ಲ ನೀರು ಅಪ್ಲೈ ಮಾಡಿ ಇದು ಫುಲ್ಲು ಡ್ರೈ ಆಗಬೇಕು ನೀರು. ಆಮೇಲೆ ಬಟ್ಟೆ ಡ್ರೈ ಆಗಿದೆ. ಇವಾಗ ಡ್ರೈ ಆದಮೇಲೆ ಇದನ್ನು ಹಾಗೆ ತಿರುಗಿಸಿ ಹಾಕಬೇಕು ರೊಟ್ಟಿ. ನೋಡಿ, ಈ ಥರ ಚೆನ್ನಾಗಾಗಿದೆ. ಇದನ್ನು ಚೆನ್ನಾಗಿ ಒತ್ತಿ ಬಿಸಿ ಮಾಡ್ಕೋಬೇಕು ರೊಟ್ಟಿ. ಹಾಗೆ ನೋಡಿ ಫ್ರೆಂಡ್ಸ್, ನನ್ನ ರೊಟ್ಟಿ ಹೇಗಾಗಿದೆ ಅಂತ ನೋಡಿ. ಇದರ ಜೊತೆ ನಾನು ಮೆಹಂತಿ ಪಲ್ಯ ಮಾಡಿದ್ದೇನೆ. ನೋಡಿ, ಇದು ಮೆಹಂತಿ ಪಲ್ಯ ಜೊತೆ ರೊಟ್ಟಿ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ತಿನ್ನೋಣ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬರ್